ನಮಗೆ ಬಾತ್ರೂಮು ಫಸ್ಟ್ ಇತ್ತು, ಕೊಟ್ಟಿದ್ರು. ಈ ಮನೆ ಸೈಟ್ ಬರೋದಕ್ಕೆ ಕಿತ್ತಾಕಿರು. ಇವಾಗ ಅಲ್ಲಿ ನನಗೆ ಆಸ್ಗೆ ಹೋಗೋಕ್ಕೆ ತೊಂದರೆ. ಈಗ ನಾನು ಆಸ್ಗೆ ಹೋಗ್ಬೇಕು ಅಂದರೆ ಒಬ್ಬರ ಜೊತೆ ಕರ್ಕೊಂಡು ಹೋಗ್ಬೇಕು. ಆ ಥರ ನಂಗೆ ಸಮಸ್ಯೆ ಐತಿ. ಡೈರೆಕ್ಟ್ ಹೇಳ್ತಾ ಇದ್ದೀನಿ. ಹ್ಯಾಂಡಿಕ್ಯಾಪ್ಟ್ರಿಗೆ 3-4 ಸರಿ ಬಂದೈತಿ. ಎಲ್ಲ ಅವನ ಮೇಲೆ ಐತೆ ಇವನೈತೆ ಅಂತ ಮಾತಾಡ್ಕೊಂಡು ನಮ್ಮನ್ನು ಹಾಳು ಮಾಡ್ತಾರೆ ಹ್ಯಾಂಡಿಕ್ಯಾಪ್ಟ್ರನ್ನು. ನಮ್ದು ಅನುದಾನ ಏನಂತ ನಾವು ಕೇಳಿದ್ರೆ, ಏಯ್ ಹೋಗೋ ಅದು ಹತ್ತೋತ ಏನಾಯ್ತ ಈಗ ಓದ್ ಬಂದವನಿ, ಈ ಮಾತುಗಳು ಬರ್ತಾವೆ. ನಾವೀಗ ಶಿರಾ ತಾಲೂಕಿನ ತಿಮ್ಮನಹಳ್ಳಿಹಟ್ಟಿ ಗ್ರಾಮದಲ್ಲಿರುವಂಥದ್ದು. ತಿಮ್ಮನಹಳ್ಳಿಹಟ್ಟಿಯಲ್ಲಿ ಒಬ್ಬರು ದಿವ್ಯಾಂಗರಿದ್ದಾರೆ. ಅವರಿಗೆ ಸರ್ಕಾರ ದಿವ್ಯಾಂಗರಿಗೆ ಅಂತಲೇ ಹೇಳ್ಬಿಟ್ಟು ಒಂದು ವಿಶೇಷ ಪ್ಯಾಕೇಜನ್ನು ಕೊಡುತ್ತೆ. ಅವರಿಗೆ ಆದಂಥ ಸವಲತ್ತುಗಳನ್ನ ಕೊಡಬೇಕು, ಅವರಿಗೆ ಏನೇನು ಉಚಿತವಾಗಿ ಸೌಲಭ್ಯಗಳು ಬರ್ತವೆ ಪ್ರತಿಯೊಂದನ್ನೆಲ್ಲ ವಿತರಿಸಬೇಕು ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿನ ಹಟ್ಟಿಗಳಿಗೆ, ತಿಮ್ಮನಹಳ್ಳಿಹಟ್ಟಿಗೆ ಯಾವುದೇ ರೀತಿಯ ಸೌಲಭ್ಯ ತಲುಪ್ತಿಲ್ಲ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಜೊತೆ ಒಬ್ಬರು ದಿವ್ಯಾಂಗರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಯಾವ್ಯಾವ ಸೌಲಭ್ಯ ಅವ್ರಿಗೆ ತಲುಪಿಲ್ಲ, ಯಾವ್ಯಾವ ಸೌಲಭ್ಯ ತಲುಪಬೇಕಾಗಿತ್ತು, ಆದರೂ ಕೂಡ ಅವರಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾ ಹೋಗೋಣ. ಸರ್, ತಮ್ಮ ಹೆಸರು ಏನು ಸರ್? ಈರಯ್ಯ. ಈರಯ್ಯ ಅಂತ. ನಿಮಗೆ ಯಾವುದೋ ಸೌಲಭ್ಯಗಳು ಬರ್ತಾ ಇಲ್ವಂತ ದಿವ್ಯಾಂಗರಿಗೆ ಅಂತ ಹೇಳ್ಬಿಟ್ಟು? 5 ವರ್ಷಕ್ಕೊಂದ್ಸರಿ 10,000 ದುಡ್ಡು ಬರೋದು. ಈಗ 15 ವರ್ಷ ಐತಿ ಪಿ ಟಿ ಕಡೆಯಿಂದ ಬರೋದು, ಅದು ಇಲ್ಲ. ಆಮೇಲೆ ಹ್ಯಾಂಡಿಕ್ಯಾಪ್ಟ್ರಿಗೆ ಅಂತ ತೆಗೆದು ನಮಗೆ ಜೀವನ್ ಕಾರ್ಡ್ ಕೊಡಿಸ್ತೀವಿ, ಕುರಿಮರಿ ಕೊಡಿಸ್ತೀವಿ ಅಂತಾರೆ. ಆಮೇಲೆ ಮೆಂಬರ್ಗಳು ಮಾತಾಡ್ಕೊಂಬಿಟ್ಟು ಲಪಾಯಿಸ್ತಾರೆ. ಈಗ ನಿಮಗೆ ತಲುಪಬೇಕಾದ್ರೆ ಕೊಡ್ತಾ ಇಲ್ಲ. ಪಂಚಾಯತಿ ಕಡೆಯಿಂದ ಹ್ಯಾಂಡಿಕ್ಯಾಪ್ಟರ್ ಕಡೆಯಿಂದ ಎಲ್ಲ ಬರ್ತೈತೆ, ನಮಗೆ ಕೊಡಲ್ಲ. ಎಲ್ಲ ಮಾತಾಡ್ಕೊಂಬಿಟ್ಟು ತಿಂತಾರೆ. ಎಲ್ಲ ದುಡ್ಡಿಗೆ ಬಂದಿದ್ದು ನಿಮಗೆ ಅಂತ ಬಂದಿದ್ದು ದುಡ್ಡೆಲ್ಲ ಅವರೇ ತಗೊಳ್ತಾರೆ. ನಾನು ಡೈರೆಕ್ಟ್ ಹೇಳ್ತಾ ಇದ್ದೀನಿ. ಹ್ಯಾಂಡಿಕ್ಯಾಪ್ಟ್ರಿಗೆ 3-4 ಸರಿ ಬಂದೈತಿ. ಎಲ್ಲ ಅವನ ಮೇಲೆ ಐತೆ ಇವನೈತೆ ಅಂತ ಮಾತಾಡ್ಕೊಂಡು ನಮ್ಮನ್ನು ಹಾಳು ಮಾಡ್ತಾರೆ ಹ್ಯಾಂಡಿಕ್ಯಾಪ್ಟ್ರನ್ನು. ಈಗ ನೀವು ಕೇಳಕ್ ಹೋಗಿಲ್ವಾ ಯಾರನ್ನು? ಯಾರು ಕೇಳಕ್ ಹೋಗೋಣ? ಈಗ ಪಿಡಿಒ ಇನ್ನೂ ಬಂದಿಲ್ಲಪ್ಪ ಅಂತಾರೆ. ಇನ್ನೊಬ್ಬನ ಕೇಳಿದ್ರೆ ಬಂದೈತೆ ಕಣ, ಬಸಳ್ಳಿ ಬಂದೈತೆ, ಪಿಳ್ಳಳ್ಳಿ ಬಂದೈತೆ, ಉಣ್ಣಳ್ಳಿ ಬಂದೈತೆ, ನಿಮಗೆ ನಮ್ಮದು ನಾಳೆಗೆ ಬರ್ತೈತೆ ಅಂತಾರೆ. ನಾಳೆ ಕುಲ್ಲ ಇನ್ನು 3 ತಿಂಗಳು ಅಲ್ಲ, ಇನ್ನು 9 ಸೋತು ಅವ್ನು ಸಾಯ ತಕ್ಕರೂ ಇಲ್ಲ. ಈಗ ಯಾವುದು ನಿಮ್ಮೂರು ಗ್ರಾಮ ಪಂಚಾಯತ್ ಯಾವುದು? ದೊಡ್ಡಸಿಬಿ. ಅನುದಾನ ಹ್ಯಾಂಡಿಕ್ಯಾಪ್ಟ್ರಿಗೆ ಇಲ್ಲ ಅಂತಂದ್ರೆ ನಾ ಕೇಳಕ್ ಹೋಗಲ್ಲ. ಇಲ್ಲೇ ಐತೆ ಅಂತ ನಾ ಕೇಳಕ್ ಹೋದ್ರು ನಮ್ಮನ್ನು ಮುಂದಕ್ಕೆ ಬಿಡಲ್ಲ. ಈಗ ನಿಮ್ಮನ್ನ ಏನೇ ಕೇಳಕ್ ಹೋದ್ರು ಹಿಂದಕ್ಕೆ ದೂಕ್ತಾ ಇದ್ದಾರೆ, ಕೊಡ್ತಾ ಇಲ್ಲ. ಏನಕ್ಕೂ ಸವಲತ್ತೇ ನಮಗಿಲ್ಲ. ಹ್ಯಾಂಡಿಕ್ಯಾಪ್ಟ್ರದ್ದು ಸುಮಾರು ನಮಗೀಗ 20 ವರ್ಷದಿಂದವರೆಗೂ, ನಾವು 25-28 ವರ್ಷ ನನಗೆ ಅವತ್ತಿನ ಸವಲತ್ತು ಕೊಟ್ಟೇ ಇಲ್ಲ. ಒಂದು ಕ್ಯಾಶ್ ಮಾತ್ರ ಕೊಟ್ಟಿದ್ರು, ಆಗಲಿ 15 ವರ್ಷದ ಮೇಲೆ. ಅದರಿಂದ ಈಚೆಯಿಂದ ಏನೂ ಇಲ್ಲ. ಬಂದಿತ್ತಲ್ಲ ಹ್ಯಾಂಡಿಕ್ಯಾಪ್ಟ್ರದೆಲ್ಲ ಇಬ್ಬರು ಮಾತಾಡ್ಕೊಂಡ್ಬಿಡ್ತಾರೆ. ಆ ಮೆಂಬರ್ ಆದವನು, ಅಧ್ಯಕ್ಷ ಆದವನು ಮಾತಾಡ್ಕೊಂಬಿಡೋದು, ನಮ್ಮ ಅಂತಾರನ್ನೆಲ್ಲ ನುಂಗೋದು. ಈಗ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಯಾವುದೇ ವಿಕಲಚೇತನರಿಗೆ, ಅವ್ರಿಗೆ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಏನು ತಲುಪ್ತಾ ಇಲ್ಲ? ಸ್ವಲ್ಪ ಇಲ್ಲ. ಯಾರಿಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರು? ಅಧ್ಯಕ್ಷ ಅವನು ಇಲ್ಲಿ ಇವಾಗ ಇಲ್ಲಿ ಬ್ಯಾಡಹಳ್ಳಿ ಇವಾಗ ಅಧ್ಯಕ್ಷ ಯಾರು. ಈಗ ನಿಮ್ಮ ಪಿಡಿಒ ಎಲ್ಲ ಬರ್ತಾ ಇಲ್ಲ ಹಳ್ಳಿಗಳಿಗೆ? ಅವ್ರು ಬರ್ತಾರೆ, ನೀರು ನೋಡ್ಕೊಂಡು ಹೋಗ್ತಾರೆ. ನೀವು ಬಾತ್ರೂಮ್ ಅಂದರೆ ಕೊಡಕಲ್ಲಪ್ಪ, ನಿಮ್ದು ಆಗಲೂ ಸರ್ ಕೊಟ್ಟಿದ್ದೀವಿ ಅಂತ. ನಮ್ಮದು ಏನೋ ಅನುದಾನದ ಏನಾಯ್ತು ಅಂದರೆ ಅದು ನಿಮ್ಮ ಮೆಂಬರ್ ಎಲ್ಲ ಹಾಕ್ಯಂಡವ್ರಪ್ಪ, ನಿಮ್ಮ ಮೆಂಬರ್ಗೆಲ್ಲ ಹೇಳ್ಬಿಟ್ಟಿದ್ದೀವಿ ಅಂತಾರೆ. ಅವರೇ ಅಲ್ಲೇ ಅಪರಾಡ್ತಾರೆ. ಈಗ ಪಿಡಿಒನ ಸರಿಯಾಗಿ ಸ್ಪಂದಿಸ್ತಿಲ್ಲ, ಇಲ್ಲ ಅಧ್ಯಕ್ಷರು ಸ್ಪಂದಿಸ್ತಿಲ್ಲ, ಯಾರು ಅವ್ರನ್ನೆಲ್ಲರೂ ಮೆಂಬರ್ಗಳು ಒಳಗೆ ಹಾಕ್ಯಂತಾರೆ. ಪಿಡಿಒ ಅವ್ರನ್ನು, ಮೇಡಮ್ ಅವ್ರನ್ನು, ಸೆಕ್ರೆಟ್ರಿಗಳ್ನು ಎಲ್ಲರೂ ಬಾಯಿಗೆ ದುಡ್ಡು ಕೊಟ್ಟು ನಮ್ಮಂತ ನೋಡ್ದಂಗೆ ಮಾಡ್ತಾವ್ರಿ. ಮೆಂಬರ್ ಆದಾರಲ್ಲ ಅದೇ. ಈಗ ನಿಮ್ಗೆ ಎಷ್ಟು ಬರ್ತಾ ಇತ್ತು 5 ವರ್ಷಕ್ಕೊಂದ್ಸರಿ ಅನುದಾನ? ಒಂದೊಂದು ಸರಿ 10,000 ರೂಪಾಯಿ ಬರೋದು. ಎಷ್ಟು ವರ್ಷದಿಂದ ಬಂದಿಲ್ಲ? ಈಗ 15 ವರ್ಷದಿಂದ ಆಯ್ತು. 15 ವರ್ಷದಿಂದ ಬಂದಿಲ್ಲ. ಈಗ ನಿಮ್ಗೆ ಏನು ಬೇಕಾಗಿರೋದು? ಅನುದಾನ ಕೇಳ್ತಾ ಇರೋದು ನಾವು. ಅವ್ರ ಕೈಯಿಂದ ಕೊಡೋದು ಬೇಡ. ಹ್ಯಾಂಡಿಕ್ಯಾಪ್ಟ್ರಿಗೆ ಬಂದು ಕೊಡ್ರಿ ಅಂತ ಕೇಳಿದ್ರೆ ನೀವು ಬಂದಿಲ್ಲ, ಇವತ್ತು ಕೊಡ್ತೀವಿ, ನಾಡ್ದು ಕೊಡ್ತೀವಿ, ಒಂದ್ಸರಿ ಜೀವನ ಕೊಡ್ತೀವಿ, ಒಂದ್ಸರಿ ಕುರಿಮರಿ ಕೊಡ್ತೀವಿ. ಒಬ್ಬೊಬ್ಬರನ್ನು ಮಾತಾಡಲ್ಲ. ಈಗ ನಿಮ್ಮ ದುಡ್ಡು ಆಗಲ್ಲ ಬಂದೈತೆ ಕಣಪ್ಪ, ನಾಳೆ ಬಂದ್ಬಿಡ್ತೈತೆ ಅಂತ ಊರು ಮುಂದೆ ಹೇಳ್ತಾರೆ. ಅಲ್ಲಿ ಹೋದ್ರೆ ಪುಸ್ಸು. ಈಗ ನೀವು ಕೇಳಿದ್ರೆ ಇಲ್ಲ, ನೀನು ಯಾರು ಅನ್ನೋದು ಬತ್ತಿ ತಿಂಗಳ ದುಡ್ಡು ಬರುತ್ತಲ್ಲ ಸರ್. ಇವಾಗ ನಮ್ಮ ಬಾಯ್ಗೆ ಹೋಗ್ಬಿಟ್ಟು ಬಾಯ್ಗೆ ಹೋಗಿ ಮಾತು ಕೇಳಿದ್ರೆ, ಸರ್ ಬರ್ರಿ ಸರ್, ಅವನೇ ಮಾತಾಡ್ತಿ ಕಣ್ಣು ಮಾತು, ಅವನ ಹೆಂಗ ಮಾತಾಡ್ತಾನೆ, ಮಿಸ್ಕೊಂಡು ಹೋಗ್ತಾರೆ. ಇಂಥ ಮೆಂಬರ್ಗಳು ಇರೋದು. ನಿಮಗೆ ತಿಂಗಳ ದುಡ್ಡು ಬರುತ್ತಲ್ಲ, ಅದೆಲ್ಲ ಬರ್ತಾ ಇದೆಯಾ? ಕರೆಕ್ಟ್ ಅದು ಬರ್ತಾ ಇದೆ. ಅದೆಷ್ಟು ಬರ್ತಾ ಇದೆ? 1400 ಬರ್ತೈತೆ. 1400 ಬರ್ತಾ ಇದೆ. ಅದರಲ್ಲಿ ಏನು ಇದಾಗಿಲ್ಲ? ಇಲ್ಲ, ಅದೇನಿಲ್ಲ, ಅದೇನು ತೊಂದರೆ ಇಲ್ಲ. 5 ವರ್ಷಕ್ಕೊಂದ್ಸತಿ ಬರ್ಬೇಕಾದ್ರೆ ಪ್ಯಾಕೇಜ್ ಬರ್ತದೆ. ಒಂದೇ ಸರಿ 3 ವರ್ಷಕ್ಕೆ ಬರ್ತೈತೆ, 2 ವರ್ಷಕ್ಕೆ ಬರೋದು. ಅದು ಟಿ ಪಿ ಕಡೆಯಿಂದ. ಇದು ಪಂಚಾಯತಿಗೆ ಮಾತ್ರನ 22 ವರ್ಷದಿಂದಲೂ ನಿಮ್ಗೆ ಬಂದಿಲ್ಲ. ಪಂಚಾಯತ್ ಕಡೆಯಿಂದ ಹ್ಯಾಂಡಿಕ್ಯಾಪ್ಟ್ರದ್ದು ಅವ್ರವ್ರು ಅಂದ್ಕೊಂತಾರೆ, ಬಿಟ್ಟು ನನಗೆ ಒಂಚೂರು ಬಂದಿಲ್ಲ. ತಮ್ಮ ಹೆಸರು ಸರ್? ಈರಯ್ಯ.
ಈಗ ನಿಮ್ಗೆ ಸೈಕಲ್ಗಳಾಗಿರ್ಬೋದು ಈ ತರದ್ ಯಾವ್ದು ಕೊಡ್ತಾ ಇಲ್ವಾ? ಈ ನಮ್ಗೆ ಕಣ್ಣು ಕಾಣೋದು ಸೈಕಲ್ ಹೊಡಿಯೋಕ್ಕೆ. ಕಣ್ ಕಾಣಲ್ಲ. ಒಂದು ಕಡ್ಡಿ ಕೊಟ್ಟಿದ್ರು, ಅಲ್ಲ ಈಗ ಒಂದು ಕಡ್ಡಿ ಕೊಡ್ರಿ ಅಂತೇಳಿ ಹಾ. ದೊಡ್ಡ ಸಿ ಬಿ ರಾಮಚಂದ್ರಯ್ಯ ಅಂತ ಹೇಳಿ ಅವನು ಒಂದು ಕಡ್ಡಿ ಕೊಡಿಸ್ಬೇಕು ಅಂತೇಳಿ 2 ಸರಿ ಚೆರು ಕರ್ಕೊಂಡು ಹೋದ. ಅಲ್ಲಿ ಇವು ಬಂದಿಲ್ಲ ಕಣಪ್ಪ, ಬಂದು ತತ್ತಿ ಅಂತ ಅಲ್ಲಿ ಕರ್ಕೊಂಡು ಹೋಗಿ ತಿರ್ಗಾ ವಾಪಸ್ ಒಪ್ಪಂದು. ಕೊಟ್ಟಿಲ್ಲ. ಅದನ್ನೂ ಇಲ್ಲ, ಯಾವುದೂ ಇಲ್ಲ, ಸವಲತ್ತು ಅನ್ನೋದು ಏನೂ ಇಲ್ಲ. ಸುಮ್ಮನೆ ಇಲ್ಲಿ ಜನ ನೋಡಲಿ ಅಂತೇಳಿ ತುಂಬಿಸ್ಬೋದು ಅಷ್ಟೇ. ಅಲ್ಲ ಈಗ ನಿಮ್ಗೆ ಸರ್ಕಾರ ಒಂದು ಈಗ ಕಣ್ಕಾಣದವ್ರಿಗೆ ಆಪರೇಷನ್ ಮಾಡಿಸುವಂಥದ್ದು ಅದೆಲ್ಲ ಚೆಕ್ ಮಾಡಿಸುತ್ತೆ, ಅದೇನಾದ್ರು ಮಾಡಿದಾರ ಗ್ರಾಮ ಪಂಚಾಯತ್ ಕರ್ಕೊಂಡು ಹೋಗಿ? ಇಲ್ಲ ನಾನು ಯಾವ ಮೆಂಬರು ಬಂದು ನಮ್ಗೆ ಬಂದು ಕರೆದಿಲ್ಲ. ಬರಪ್ಪ ಇಂಥ ಕ್ಯಾಂಪ್ ಐತೆ ಅಂತ ಹೋಗೋಣ ಅಂತ ಸಹಾಯ ಮಾಡೋಣ ಯಾವನೂ ಇಲ್ಲ. ಎಲ್ಲ ನಿಮಗೆ ಬಂದು ದುಡ್ಡನ್ನೇ ತಗೊಂಡು ನಮ್ಮದೇ ನುಂಗ್ತಾವ್ರೆ. ನಾವು ಹ್ಯಾಂಡಿಕ್ಯಾಪ್ಟಿಗೆ ಬಂದುತ್ತೆ ನುಂಗ್ತಾವ್ರೆ ಮಾತಾಡ್ಸ್ಕೊಂಡು. ಮೆಂಬರ್ಗಳಾದ ಮಾತಾಡ್ಕೊಳೋದು, ಅಧ್ಯಕ್ಷನ ಒಳಗೆ ಹಾಕ್ಯಣೋದು, ಪಿ ಡಿ ಒಳಗೆ ಹಾಕ್ಯಣೋದು. ನೀನು ನಮ್ಮದು ಅನುದಾನ ಏನಾಯ್ತು ಅಂತ ನಾವು ಕೇಳಿದ್ರೆ, ಹೋಗೋ ಅದು ಹತ್ತೋತ ಏನಾಯ್ತು ಈಗ ಓದ್ ಬಂದವನಿ, ಈ ಮಾತುಗಳು ಬರ್ತಾವೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇಲ್ಲಿ ತಿಮ್ಮನಹಳ್ಳಿಹಟ್ಟಿ ಗ್ರಾಮದಲ್ಲಿ ಏನು ಹಿರಿಯವರು ಇದ್ದಾರೆ, ಅವರಿಗೆ ಸರ್ಕಾರದಿಂದ ತಲುಪಬೇಕಾದಂಥ ಯಾವುದೇ ರೀತಿ ಅನುದಾನ ತಲುಪ್ತಾ ಇಲ್ಲ. ಅವರಿಗೆ ಬರಬೇಕಾಗಿದ್ದು ಟಿ ಪಿ ಕಡೆಯಿಂದ ಬರುವಂಥ ಹಣ ಕೂಡ ಬರ್ತಾ ಇಲ್ಲ. ಅವ್ರಿಗೊಂದು ಸ್ಟಿಕ್ಕನ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಗ್ರಾಮ ಪಂಚಾಯತಿಯವರು. ಕೇಳೋಕೆ ಹೋದರೆ ಇವತ್ತು ಬಂದಿಲ್ಲ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕತೆಗಳನ್ನು ಹೇಳಿ ಕಳಿಸ್ತಾ ಇದ್ದಾರೆ. ಇನ್ಮೇಲಾದರೂ ಸಹ ತಿಮ್ಮನಹಳ್ಳಿಹಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ದೊಡ್ಡ ಸಿ ಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ತಿಮ್ಮನಹಳ್ಳಿಹಟ್ಟಿ ಗ್ರಾಮದಲ್ಲಿರುವ ಈರಯ್ಯನವರಿಗೆ ಅವ್ರಿಗೇನೇನು ಸೌಲಭ್ಯಗಳು ತಲುಪಬೇಕಾಯಿತು ಅವನ್ನ ತಲುಪಿಸಿಲ್ಲ. ಇನ್ಮೇಲಾದರೂ ಸಹ ಇಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವರಿಗೆ ಸೌಲಭ್ಯವನ್ನು ತಲುಪಿಸಬೇಕು ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿ ಮನವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ಶಿರಾ.